ನಾವೀಗ ಗುರುವಂದನೆಯನ್ನ ಮಾಡೋಣ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ರೇಖಿ ಮಾತೆಗೆ ಧನ್ಯವಾದಗಳು. ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಧನ್ಯವಾದಗಳು. ನವ ದುರ್ಗೆಯರಿಗೆ ಧನ್ಯವಾದಗಳು. ನಮ್ಮ ನಿಮ್ಮೆಲ್ಲರ ತಂದೆ ತಾಯಿಯರಿಗೆ, ಪರಿವಾರದವರಿಗೆ, ಕುಲದೇವತೆ ಕುಲದೇವರುಗಳಿಗೆ, ಎಲ್ಲ ಗುರುಗಳಿಗೆ, ಸದ್ಗುರುಗಳಿಗೆ, ಋಷಿ ಮುನಿಗಳಿಗೆ, ಸಾಧು ಸಂತರಿಗೆ ಧನ್ಯವಾದಗಳು. ಬ್ರಹ್ಮಾಂಡದಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಹಾಗೂ ನಮ್ಮ ಜೊತೆಯಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು. ಅವರ ಆಶೀರ್ವಾದ, ಕರುಣೆ, ಕೃಪೆ ಸದಾ ಯಾವಾಗಲೂ ನಮ್ಮೆಲ್ಲರ ಜೊತೆ ಹೀಗೆ ಇರ್ಲಿ ಅಂತೇಳಿ ನಾವು ಪ್ರಾರ್ಥನೆಯನ್ನ ಮಾಡ್ಕೊಳ್ಳೋಣ. ನಿಮ್ಮೆಲ್ಲರಿಗೂ ಆತ್ಮ ಪ್ರಣಾಮಗಳು. ಹರೇ ರಾಮ ಹರೇ ಕೃಷ್ಣ. ಸೊ ಈ ದಿನದ ಕ್ಲಾಸಿನಲ್ಲಿ ನಾವು ಪ್ರಾರಂಭವನ್ನ ಮಾಡ್ತಾ ಇದ್ದೇವೆ. ನಮ್ಮ ಶಿವಶಕ್ತಿ ರೇಖಿ ಅಭಿಯಾನದ ಮುಖಾಂತರ ನಿಮ್ಮೆಲ್ಲರಿಗೂ ಕೂಡ ಒಂದು ರೇಖಿಯ ಒಂದು ವಿದ್ಯೆಯನ್ನ 1 ಮತ್ತು 2ನೇ ಹಂತವನ್ನ ನೀವು ಇಂದಿನಿಂದ ನೀವು ತಿಳ್ಕೊಳ್ತಾ ಇದ್ದೀರಾ. ಈ ಒಂದು ರೇಖಿ 1 ಮತ್ತು 2ನೇ ಹಂತದಲ್ಲಿ ನೀವು ಯಾವೆಲ್ಲ ವಿಷಯಗಳನ್ನ ನೀವು ತಿಳ್ಕೊಳ್ತೀರಾ ಅಂತ ಹೇಳಿದ್ರೆ 9 ದಿನಗಳ ಕಾಲ ಕ್ಲಾಸ್ ಇರುತ್ತೆ ನಿಮಗೆ. ಈ 9 ದಿನಗಳು ಪ್ರತಿದಿನ ರಾತ್ರಿ 9:09ರಿಂದ 9:45ರವರೆಗೆ ಇರುತ್ತೆ. ಪ್ರತಿದಿನವೂ ಕೂಡ ನೀವು ಒಂದೊಂದು ವಿಷಯದ ಬಗ್ಗೆ ನೀವು ತಿಳ್ಕೊಳ್ತಾ ಬರ್ತೀರಾ. ರೇಖಿ ಅಂತಂದ್ರೆ ಏನು, ರೇಖಿ ಇತಿಹಾಸ ಏನು, ರೇಖಿಯ ಉಪಯೋಗಗಳೇನಿರುತ್ತೆ, ನಮ್ಮ ಎನರ್ಜಿ ಸೆಂಟರ್ಸ್ ಗಳು ಯಾವ್ಯಾವಿದೆ, ಅದನ್ನ ಯಾವ ರೀತಿ ನಾವು ಬ್ಯಾಲೆನ್ಸ್ ಮಾಡ್ಕೊಳ್ಳೋದಿಕ್ಕೆ ನಾವೇನ್ ಮಾಡ್ಬೇಕು, ಸಿಂಬಲ್ಸ್ ಗಳು ಯಾವ್ಯಾವ್ದು, ಆ ಸಿಂಬಲ್ಸ್ ಗಳ ಉಪಯೋಗವನ್ನ ಮಾಡಿ ನಾವು ಯಾವ ರೀತಿ ನಮ್ಮ ಎನರ್ಜಿಯನ್ನ ನಾವು ಉಪಚಾರವನ್ನ ಮಾಡ್ಕೊಳ್ಬೇಕು, ಸೆಲ್ಫ್ ಫೀಲಿಂಗ್ ಅಂತ ಹೇಳಿ ಕರಿತೀವಿ ನಾವು, ಯಾವ ರೀತಿ ನಾವು ಅದನ್ನ ಬ್ಯಾಲೆನ್ಸ್ ಮಾಡ್ಕೊಳ್ಬೇಕು, ಪ್ರತಿದಿನ ನಾವು ಕಲಿತ ನಂತರ ನಾವು ಮುಂದೆ ಯಾವ ರೀತಿ ನಾವು ಅಭ್ಯಾಸಗಳನ್ನ ಮಾಡ್ಕೊಳ್ಬೇಕು, ನಮ್ಮ ಈ ಒಂದು ಎನರ್ಜಿ ಬ್ಲಾಕೇಜಸ್ ಗಳಿಗೆ ಕಾರಣಗಳೇನು, ಯಾವ ರೀತಿ ನಾವು ಅದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು, ಜೊತೆಗೆ ಈ ಆಧ್ಯಾತ್ಮಿಕದ ಯಾತ್ರೆಯನ್ನ ನಿರಂತರವಾಗಿ ನಾವು ಯಾವ ರೀತಿ ನಾವು ಜಾಗೃತರಾಗಿ ಮುಂದೆ ಹೆಜ್ಜೆಯನ್ನು ಇಡಬೇಕು ಅನ್ನುವಂತಹ ಸಂಪೂರ್ಣ ವಿಷಯಗಳನ್ನ ನೀವು ಇನ್ನು ಆಳವಾಗಿ ಒಂದೊಂದು ವಿಷಯಗಳನ್ನ ಬಗ್ಗೆ ನೀವು ತಿಳ್ಕೊಳ್ತಾ ಬರ್ತೀರಾ. ಎಲ್ಲರೂ ಕೂಡ ವಿಡಿಯೋಸ್ ಗಳನ್ನ ಆಡ್ ಮಾಡ್ಕೊಳ್ಳಿ. ಪ್ರತಿದಿನ ನೀವೆಲ್ಲರೂ ಕೂಡ ಜಾಯಿನ್ ಆಗ್ತಾ ಬನ್ನಿ. ಯಾಕೆ ಅಂತ ಹೇಳಿದ್ರೆ ನಾವು ಚೈತನ್ಯದೊಂದಿಗೆ ನಾವೆಲ್ಲರೂ ಕೂಡ ಇಲ್ಲಿ ಸಂಪರ್ಕವನ್ನ ನಾವು ಹೊಂದುತ್ತೇವೆ. ಸೊ ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ನಾನು ಹಾರ್ದಿಕವಾದಂತಹ ಸ್ವಾಗತವನ್ನ ಬಯಸ್ತೇನೆ. ನೀವು ಯಾವುದೇ ರೀತಿಯಾಗಿರ್ಬೋದು, ನೀವು ಯೂಟ್ಯೂಬ್ ಮುಖಾಂತರ ಬಂದಿರ್ಬೋದು, ಅಥವಾ ವಿಡಿಯೋ ಮುಖಾಂತರ ಬಂದಿರ್ಬೋದು, ಅಥವಾ ನಮ್ಮ ಜೀವನದಲ್ಲಿ ಚಾಲೆಂಜಸ್ ಗಳಿರ್ಬೋದು, ಆ ಪರಮಾತ್ಮನ ಅನುಗ್ರಹವನ್ನ ಹುಡುಕ್ತಾ ಬಂದಿರ್ಬೋದು, ಅಥವಾ ನಮ್ಮ ಜೀವನದಲ್ಲಿ ಒಂದು ಬದಲಾವಣೆಯನ್ನ ಮಾಡ್ಕೊಳ್ಬೇಕು, ಒಂದು ಸರಿಯಾದ ಮಾರ್ಗ ಬೇಕು, ನನಗೆ ಜೀವನದಲ್ಲಿ ತುಂಬಾ ನನಗೆ ಸಮಸ್ಯೆಗಳೇ ಚಾಲೆಂಜಸ್ ಗಳೇ ಬರ್ತಾ ಇದೆ, ಅದು ಯಾವ್ದು ರೀತಿಯಲ್ಲಾದ್ರೂ ನಾನು ಅದನ್ನ ಸಾಲ್ವ್ ಮಾಡ್ಕೊಳ್ಬಹುದು ಅಂತ ಯಾವ ಮುಖಾಂತರನಾದ್ರೂ ನೀವು ಬಂದಿರ್ಬೋದು. ಇದಕ್ಕೆಲ್ಲ ಮೂಲ ಕಾರಣ ಯಾರು ಅಂತ ಹೇಳಿದ್ರೆ ಪರಮಾತ್ಮ. ಆ ಪರಮಾತ್ಮನ ಆಟ ಅಷ್ಟೇ. ಈ ಚಾಲೆಂಜಸ್ ಅನ್ನೋದನ್ನ ಕೊಡ್ಲಿಲ್ಲ ಅಂತ ಹೇಳಿದ್ರೆ ನೀವೇನ್ ಮಾಡ್ತಾ ಇದ್ವಿ ನಾವೆಲ್ಲರೂ ಹೇಳಿ, ನಮ್ಗೆ ಕಷ್ಟ ಬರ್ಲಿಲ್ಲ ಅಂತ ಹೇಳಿದ್ರೆ, ಇಫ್ ಇನ್ ಕೇಸ್ ನಮ್ಗೇನಾದ್ರು ಎಲ್ಲವೂ ಸುಲಭವಾಗಿತ್ತು, ಸರಳವಾಗಿತ್ತು, ನಾನು ಆನಂದವಾಗಿದ್ದೀನಿ, ಸಂತೋಷವಾಗಿದ್ದೀನಿ ಅಂತ ಹೇಳಿದ್ರೆ ನಾವೇನ್ ಮಾಡ್ತಾ ಇದ್ವಿ, ಈ ದಾರಿನ ಹುಡುಕ್ತಾ ಇದ್ವಾ? ಇಲ್ಲ ಅಲ್ಲ ನೋಡಿ, ಹುಡುಕ್ತಾ ಇರ್ಲಿಲ್ಲ ನಾವಲ್ವಾ. ನಮ್ಮದೇ ಆದಂತ ಪ್ರಪಂಚದ ಒಳಗಡೆ ನಾವು ಉಳ್ಕೊಂಡ್ ಬರ್ತಾ ಇದ್ವಿ ನಾವು. ಆದ್ರೆ ಆ ಪರಮಾತ್ಮನ ಸಂದೇಶ ಏನು ಅಂತ ಹೇಳಿದ್ರೆ, ನೀನು ಈ ಭೂಮಿ ಮೇಲೆ ಬಂದಿದ್ಯಲ್ಲ, ಆ ಪರ್ಪಸ್ ನ ತಿಳ್ಕೋಬೇಕಲ್ಲ ನಾವು, ಹೌದಲ್ವಾ ಹೇಳಿ? ಇಲ್ಲಾಂದ್ರೆ ನಾವ್ ಯಾಕೆ ಈ ಒಂದು ಪುಣ್ಯವಾದಂತಹ, ಒಂದು ಪವಿತ್ರವಾದಂತಹ ಈ ಮಾನವನ ದೇಹವನ್ನ ನಾವು ಧರಿಸಿ ನಾವು ಭೂಮಿಗೆ ಬರ್ತಾ ಇದ್ವಿ ನಾವು. ಅಂದ್ರೆ ನಮ್ಮ ಒಂದು ಜೀವನದ ಒಂದು ಆತ್ಮದ ಉದ್ದೇಶವನ್ನ ನಾವು ತಿಳ್ಕೋಬೇಕಾಗಿದೆ.
ಯಾವಾಗ ನಾವು ಈ ಒಂದು ಉದ್ದೇಶವನ್ನ ನಾವು ತಿಳ್ಕೊಳ್ತೀವೋ ಆಗ ನಮ್ಮ ಜೀವನದಲ್ಲಿ ಎಲ್ಲವೂ ಕೂಡ ಪರಿವರ್ತನೆ ಆಗ್ಬಿಡುತ್ತೆ. ಆ ಜಾಗೃತಿಯನ್ನ, ಅರಿವನ್ನ ಮೂಡಿಸ್ಕೊಳ್ಳೋದಕ್ಕೋಸ್ಕರನೇ ಆ ಪರಮಾತ್ಮ ನಮ್ಗೆ ಈ ಪರೀಕ್ಷೆಗಳನ್ನೆಲ್ಲ ಕೊಡ್ತಾ ಬಂದಿದ್ದಾನೆ. ಆದ್ರೆ ನಾವೇನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ಪರೀಕ್ಷೆಯನ್ನ ಜಾಣ್ಮೆಯಿಂದ, ತಾಳ್ಮೆಯಿಂದ, ವಿಭಿನ್ನವಾಗಿ ಸಾಲ್ವ್ ಮಾಡೋದನ್ನ ಬಿಟ್ಟು, ನಾವು ಅದ್ರ ಪರಿಹಾರವನ್ನ ನೋಡೋದ್ ಬಿಟ್ಬಿಟ್ಟು ನಾವೇನ್ ಮಾಡ್ತಾ ಇದೀವಿ, ಚಿಂತೆಯನ್ನ ಮಾಡ್ತಾ, ಬೇಸರ ಮಾಡ್ಕೊಳ್ತಾ, ಕಂಪ್ಲೇಂಟ್ ಮಾಡ್ತಾ ಅಲ್ವಾ, ಪ್ರತಿದಿನ ನಗುನ ಕಳ್ಕೊಂಡು ನಾವೇನ್ ಮಾಡ್ತಾ ಇದೀವಿ, ನಾವು ದಾರಿನೇ ಮುಚ್ಚೋಗಿದೆ ಅಂತೇಳಿ ನಾವು ಕುತ್ಕೊಂಡ್ಬಿಡ್ತಾ ಇದ್ದೀವಿ. ಅಂದ್ರೆ ಈ ಪರೀಕ್ಷೆಯನ್ನ ಆ ಗೆಲ್ಲುವಂತಹ, ಅದನ್ನ ಚಾಲೆಂಜ್ ಮಾಡುವಂತ ಶಕ್ತಿ ನಮ್ಮೊಳಗಡೆ ಆ ಪರಮಾತ್ಮ ತುಂಬೋದಿಕ್ಕೋಸ್ಕರ ನಮ್ಗಳಿಗೆ ಆ ಒಳಗಡೆ ಆ ಶಕ್ತಿ ನಮ್ಮೆಲ್ಲರಲ್ಲೂ ಕೂಡ ಇದೆ. ಆ ಶಕ್ತಿಯನ್ನ ನಾವು ನೋಡ್ಕೊಳ್ಳೋದು ನಮ್ಗೆ ಗೊತ್ತಾಗ್ತಾ ಇಲ್ಲ. ಆ ಶಕ್ತಿಯನ್ನ ನಾವು ಕಂಡುಕೊಳ್ಬೇಕಾಗಿದೆ. ಅದಕ್ಕೋಸ್ಕರ ನಮ್ಮ ಒಂದು ಸಣ್ಣ ಸಣ್ಣ ಪರೀಕ್ಷೆಗಳು ಆ ಪರಮಾತ್ಮ ನಮ್ಗೆ ಮಾಡ್ತಾ ಇದ್ದಾನೆ. ಸೊ ಆ ಪರೀಕ್ಷೆಗಳ ಮುಖಾಂತರ ನಾವೆಲ್ಲರೂ ಕೂಡ ಇವತ್ತು ಒಟ್ಟಿಗಾಗಿದ್ದೇವೆ. ಹಾಗಾದ್ರೆ ರೇಖಿ ಅಂತಂದ್ರೆ ಏನು? ಈ ಎಲ್ಲ ಸಮಸ್ಯೆಗಳು, ಚಾಲೆಂಜಸ್ಗಳು ಏನೇ ಇರಬಹುದು, ಅವುಗಳೆಲ್ಲವನ್ನ ಪರಿಹಾರವನ್ನ ಕಂಡುಕೊಳ್ಳಕ್ಕೆ ಒಂದು ದಾರಿ ಇರುವಂತದ್ದು ಯಾವುದು ಅಂದ್ರೆ ರೇಖಿ. ಇದು ಒಂದು ದಾರಿ. ಆ ಸಮುದ್ರವನ್ನ ಸೇರೋದಿಕ್ಕೆ ಯಾವ ದಾರಿಗಳಲ್ಲಾದ್ರೂ ಹೋಗ್ಬೋದಲ್ವಾ. ಇದು ಒಂದು ಪ್ರಾಚೀನವಾದಂತಹ, ಪ್ರಸಿದ್ಧವಾದಂತಹ, ಅದ್ಭುತವಾಗಿರುವಂತಹ ಒಂದು ವಿದ್ಯೆ ಆಗಿದೆ. ಹಾಗಾದ್ರೆ ರೇಖಿ ಅಂತಂದ್ರೆ ಏನು? ಇದು ಒಂದು ರೇಖಿ ಅನ್ನೋ ಪದ ಬಂದಿರೋದು ಎಲ್ಲಿಂದ ಅಂತ ಹೇಳಿದ್ರೆ ಜಪಾನಿನಿಂದ ಪದ ಇದು. ರೇ ಅಂತಂದ್ರೆ ಏನು ಅಂದ್ರೆ ಸರ್ವವ್ಯಾಪಿಯಾಗಿರುವಂತಹ. ಕಿ ಅಂತಂದ್ರೆ ಏನು? ಒಂದು ಚೇತನ, ಒಂದು ಶಕ್ತಿ. ಅಂದ್ರೆ ಅಣು ಅಣುವಿನಲ್ಲಿ, ಕಣ ಕಣಗಳಲ್ಲಿ ನಮ್ಮನ್ನೆಲ್ಲರನ್ನು ಸೃಷ್ಟಿ ಮಾಡಿರುವಂತಹ ಒಂದು ಪರಮಾತ್ಮವಾದಂತಹ ಒಂದು ಚೈತನ್ಯ ಶಕ್ತಿ ಇದೆ ಅಲ್ವಾ. ಇಡೀ ನಮ್ಮನ್ನೆಲ್ಲವನ್ನು ಕೂಡ ಯೂನಿವರ್ಸಲ್ ಫೋರ್ಸ್ ಎನರ್ಜಿ ಅಂತ, ವಿಶ್ವ ಚೇತನ, ವಿಶ್ವಶಕ್ತಿ ಅಂತ ಹೇಳ್ತೀವಿ ನಾವು. ಅಂತ ಹೇಳಿದ್ರೆ ಎಲ್ಲಾ ಕಡೆನೂ ಸರ್ವಾಂತರ್ಯಾಮಿಯಾಗಿ ಅಣು ಅಣುವಿನಲ್ಲಿರುವಂತಹ ಒಂದು ಚೇತನವನ್ನ ನಾವು ರೇಖಿ ಅಂತ ಹೇಳಿ ಕರಿತೀವಿ. ರೇ ಅಂತಂದ್ರೆ ಏನು? ಕಿರಣ. ಕಿ ಅಂತಂದ್ರೆ ಏನು? ಪ್ರಕಾಶ. ಪ್ರಕಾಶ ಅಂತಂದ್ರೆ ಏನು? ಪರಮಾತ್ಮ. ಪರಮಾತ್ಮ ಅಂತಂದ್ರೆ ಏನು? ಬೆಳಕು. ಹೌದಲ್ಲ ಅಂತ ಹೇಳಿದ್ರು. ಆ ಪ್ರಕಾಶದ, ಚೈತನ್ಯದ ಶಕ್ತಿಯಿಂದ ತುಂಬಿರುವಂತಹ ಆ ಪರಮಾತ್ಮನನ್ನ ನಾವು ತಿಳ್ಕೊಂಡಾಗ, ಆ ಪರಮಾತ್ಮನ ದಾರಿಯನ್ನ, ಆ ಸಾಗುವಂತ ದಾರಿಯನ್ನ ನಾವೇನಂತ ಹೇಳ್ತೀವಿ ಅಂತ ಹೇಳಿದ್ರೆ ರೇಖಿ ಅಂತ ಹೇಳ್ತೀವಿ. ಅಂದ್ರೆ ಆ ಪರಮಾತ್ಮನ, ಆ ಪರಮ ತತ್ವವನ್ನ, ಆ ಚೈತನ್ಯವನ್ನ, ಆ ದಿವ್ಯತೆಯನ್ನ ಅದನ್ನ ನಾವು ಅರ್ಥ ಮಾಡ್ಕೊಳ್ಳೋದು, ಅದನ್ನ ಕಂಡುಕೊಳ್ಳೋದು, ಅದನ್ನ ತಿಳಿದುಕೊಳ್ಳುವಂತದನ್ನ ನಾವೇನಂತ ಹೇಳ್ಬೋದು ಅಂತ ಹೇಳಿದ್ರೆ ರೇಖಿ ಅಂತೇಳಿ ನಾವು ಕಾಣಬಹುದು. ತುಂಬಾ ಸರಳವಾಗಿ ಹೇಳ್ಬೋದು ನೋಡಿ ಅದನ್ನ. ಆ ಪರಮಾತ್ಮನನ್ನ ಕಂಡುಕೊಳ್ಳೋಕೆ ನಮ್ಗಿರುವಂತ ಒಂದು ಸರಳವಾದಂತ ದಾರಿಯೇ ರೇಖಿ. ಅಥವಾ ಆಧ್ಯಾತ್ಮಿಕದ ಕಡೆಗೆ ನಾವು ಒಂದು ಹೆಜ್ಜೆಯನ್ನ ಇಟ್ರೆ ಅದು 1000 ಹೆಜ್ಜೆಗಳಷ್ಟು ಜ್ಞಾನವನ್ನ ನಮ್ಗೆ ಕೊಡ್ತಾ ಬರುವಂತ ದಾರಿಯಾಗಿರುತ್ತೆ. ಸಮಸ್ಯೆಗಳಿಂದ ನಮ್ಗೆ ಮುಕ್ತಿ ಬರೋದಿಕ್ಕೆ, ಆ ಹೊರ ಬರೋದಕ್ಕೆ ಇರುವಂತ ದಾರಿ ಯಾವುದು ಅಂತ ಹೇಳಿದ್ರೆ ರೇಖಿ. ನಾನು ತುಂಬಾ ಸರಳವಾಗಿ ನಿಮ್ಗೆ ಹೇಳಿದೀನಿ ನಾನು ರೇಖಿ ಅಂತಂದ್ರೆ ಏನು ಅಂತ ಹೇಳಿದ್ರೆ. ಹಾಗಾದ್ರೆ ರೇಖಿಯನ್ನ ಏನೆಲ್ಲ ಆಗತ್ತೆ, ನಮ್ಗೆ ಏನೆಲ್ಲ ಉಪಯೋಗ ಸಿಗುತ್ತೆ ಇದರಿಂದ? ಆ ಪರಮಾತ್ಮನಿಂದ, ಆ ಪರಮ ದಿವ್ಯ ಚೈತನ್ಯದಿಂದ, ಆ ಶಕ್ತಿಯಿಂದ ಏನ್ ಉಪಯೋಗ ಆಗ್ಬೋದು? ಏನ್ ಆಗಲ್ಲ ಅಂತ ಕೇಳ್ಬೇಕು ನಾವು. ಇಡೀ ಬ್ರಹ್ಮಾಂಡದಲ್ಲಿ, ಆ ವಿಶ್ವ ಚೈತನ್ಯದಲ್ಲಿ, ಆ ಒಂದು ಅದ್ಭುತವಾದಂತಹ, ಆ ಶಕ್ತಿಯುತವಾದಂತಹ ಚೇತನದಲ್ಲಿ ಯಾವ ಸಮಸ್ಯೆಗಳಿಗೆ ಪರಿಹಾರ ಇಲ್ಲ ಹೇಳಿ?
ನಮಗೆ ಭಾವನಾತ್ಮಕವಾಗಿ ಆಗಿರ್ಬೋದು, ಮಾನಸಿಕವಾಗಿ ಆಗಿರ್ಬೋದು, ನಮಗೆ ಹಣಕಾಸಿನಲ್ಲಿ, ನಮ್ಮ ಬಾಂಧವ್ಯಗಳಲ್ಲಿ, ನಮ್ಮ ರಿಲೇಶನ್ಶಿಪ್ಗಳಲ್ಲಿ, ಅಥವಾ ನಮ್ಮ ಆರೋಗ್ಯದಲ್ಲಿ, ಮೇನ್ ಆಗಿ ಯಾವುದಲ್ವಾ ನಮ್ಗೆ ಹಣಕಾಸುಗಳಲ್ಲಿ, ನಮ್ಮ ಮನುಷ್ಯರಿಗೆ ಬೇಕಾಗಿರೋದೇನು? ಒಂದು ಆರೋಗ್ಯ, ಒಂದು ಸಂಪತ್ತು ಅಥವಾ ಐಶ್ವರ್ಯ, ಬಾಂಧವ್ಯ. ಮೇನ್ ಆಗಿ ಹೆಲ್ತ್, ವೆಲ್ತ್ ಅಂಡ್ ರಿಲೇಶನ್ಶಿಪ್, ನಮ್ಗೆ ಇದು ಮೂರು ನಮ್ಗೆ ಬೇಕಾಗಿರುವಂತದ್ದು. ಇದೆಲ್ಲವನ್ನು ಕೂಡ ನಮ್ಗೆ ಕಲ್ಪಿಸಿಕೊಡುವಂತಹ, ಆ ಮಾರ್ಗವನ್ನ ತಿಳಿಯುವಂತಹ, ಅದ್ ಕಂಡುಕೊಳ್ಳುವಂತ ಒಂದು ದಾರಿ ನಮ್ಗೆ ಏನಾಗುತ್ತೆ ಅಂದ್ರೆ, ನಮ್ಮ ಎಲ್ಲ ಸಮಸ್ಯೆಗಳಿಗೆ ಆ ಪರಮಾತ್ಮನಿಂದನೇ, ಅಂದ್ರೆ ಆ ಒಂದು ದಿವ್ಯ ಚೈತನ್ಯದಿಂದ ನಮಗೆ ಪರಿಹಾರಗಳು ಸಿಗುವಂತದ್ದಾಗತ್ತೆ. ಅಂದ್ರೆ ನಾವೇನ್ ಮಾಡ್ಬೇಕು? ಅದಕ್ಕೆ ಸರಳತೆಯಿಂದ ಕಲಿಬೇಕು. ಅಂದ್ರೆ ನಮ್ಮಲ್ಲಿ ಆ ಸಮರ್ಪಣ ಭಾವ ನಮ್ಮಲ್ಲಿ ಬರ್ಬೇಕು. ನೀವೇ ಇದನ್ನ ಅಭ್ಯಾಸವನ್ನ ಮಾಡ್ತಾ 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 ಏನಾಗುತ್ತೆ, ನಮ್ಮ ಒಳಗಡೆನೆ ಅದು, ನಾವು ಹೇಳೋದಕ್ಕಿಂತ ಅದ್ರ ಜ್ಞಾನವನ್ನ ತಿಳ್ಕೊಂಡು ಅದ್ರ ಅನುಭವವನ್ನ ಪಡೆದಾಗ ಏನಾಗುತ್ತೆ ಹೇಳಿ, ಎಕ್ಸ್ಪೀರಿಯನ್ಸ್, ನಾವು ಅದ್ರ ಅನುಭವವನ್ನ ನಾವು ಪಡೆದಾಗ ಅದರಲ್ಲಿರುವಂತ ಶಕ್ತಿ ಏನು ಅನ್ನೋದು ನಮ್ಗೆ ಅರಿವಿಗೆ ಗೊತ್ತಾಗ್ತಾ ಬರುತ್ತೆ. ಹಾಗಾದ್ರೆ ರೇಖಿಯನ್ನ ಯಾರ್ಯಾರು ಕಲಿಬಹುದು ಅಂತ ಹೇಳಿದ್ರೆ, ನಾ ಹೇಳುವಂತ ಮಾತುಗಳನ್ನ ಯಾರು ಅರ್ಥ ಮಾಡ್ಕೊಳಕ್ ಆಗುತ್ತಲ್ವಾ, ಅವ್ರೆಲ್ಲರೂ ಕೂಡ ಇದನ್ನ ನಾವು ಕಲಿಬಹುದು. ಅಂದ್ರೆ ಮಿನಿಮಮ್ 14 ವರ್ಷ ಅಂತ ಹೇಳ್ತಾರೆ. ಅರ್ಥ ಆಗುವಂತವ್ರು ಎಲ್ಲರೂ ಕೂಡ 14 ವರ್ಷದ ಮೇಲ್ಪಟ್ಟು ಎಲ್ಲರೂ ಕೂಡ ಇದನ್ನ, ಯಾವುದೇ ಜಾತಿ, ಮತ, ಪಂಥ ಭೇದಗಳಿಲ್ಲದೆ, ಯಾವುದೇ ತಾರತಮ್ಯಗಳಿಲ್ಲದೆ ಎಲ್ಲರೂ ಕೂಡ ಈ ವಿದ್ಯೆಯನ್ನ ಕಲಿಬಹುದಾಗಿದೆ. ನೋಡಿ, ಆ ಪರಮಾತ್ಮನ ಆ ಪಂಚಭೂತಗಳು, ಆ ಪರಮಾತ್ಮನ ಬೆಳಕು, ಆ ಪ್ರಕಾಶ ಇಡೀ ಬ್ರಹ್ಮಾಂಡದಲ್ಲಿ ಎಲ್ಲಾ ಕಡೆಗೂ ಕೂಡ ಬರ್ತಾ ಇದೆ ಅಲ್ವಾ. ಅದು ನಮ್ಮ ಭಾರತ ದೇಶಕ್ಕೆ ಮಾತ್ರ ಬೇಕು, ಅಮೆರಿಕಕ್ಕೆ ಬೇಡ ಅಂತ ಅನ್ನುತ್ತ ಬೆಳಕು. ಆ ಸೂರ್ಯನ ಪ್ರಕಾಶ, ಆ ತೇಜಸ್ಸು, ಆ ಕಾಂತಿ ಬೇಡಪ್ಪ ಇಂಗ್ಲೆಂಡ್ಗೆ ಮಾತ್ರ ಕೊಡೋಣ, ಹೌದಲ್ವಾ, ಪಾಕಿಸ್ತಾನಕ್ಕೆ ಬೇಡ ಅಂತ ಅದೇನಾದ್ರೂ ಭೇದ ಭಾವ ಮಾಡುತ್ತಾ ಹೇಳಿ? ಅಂದ್ರೆ ಆ ಪರಮಾತ್ಮನ, ಅಂದ್ರೆ ಆ ಒಂದು ಚೈತನ್ಯದ ಶಕ್ತಿ, ಸರ್ವವ್ಯಾಪಿಯಾಗಿರುವಂತ ಶಕ್ತಿ ಎಲ್ಲರಿಗೂ ಕೂಡ ಅದು ಸಮನಾಗಿರುತ್ತೆ. ಯಾರಿಗೂ ಕೂಡ ಅದು ಭೇದ ಭಾವ ಮಾಡೋದಿಲ್ಲ. ಅದರಿಂದ ನಾವು ಹೇಗೆ ಸ್ವೀಕಾರವನ್ನ ಮಾಡ್ಕೊಳ್ತಾ ಇದ್ದೀವಿ, ಆ ಚೈತನ್ಯದೊಂದಿಗೆ ನಾವು ಯಾವ ರೀತಿ ಸಂಪರ್ಕವನ್ನ ಇಟ್ಕೊಂಡಿದೀವಿ, ನಮ್ಮ ನಮ್ಮ ಪಾತ್ರೆಗಳು ಯಾವ್ದ್ಯಾವ್ದಿದೆ, ನೀವು ಸ್ಪೂನ್ ಇಟ್ಕೊಂಡಿದ್ದೀರಾ, ನೀವು ಲೋಟದಲ್ಲಿ ಇಟ್ಕೊಳ್ತಾ ಇದ್ದೀರಾ, ಅಥವಾ ನೀವು ದೊಡ್ಡ ದೊಡ್ಡ ಪಾತ್ರೆಗಳು ಇಟ್ಕೊಳ್ತಾ ಇದ್ದೀರಾ, ಅಥವಾ ನೀವೇ ಸಮುದ್ರವಾಗ್ಬಿಟ್ಟಿದ್ದೀರಾ? ಯೋಚನೆ ಮಾಡಿ. ಆ ಚೈತನ್ಯವನ್ನ ಸ್ವೀಕಾರ ಮಾಡ್ಕೊಳ್ಳೋದಿಕ್ಕೆ, ಆ ಚೈತನ್ಯ ಶಕ್ತಿಯನ್ನ ಪಡ್ಕೊಳ್ಳೋದಿಕ್ಕೆ ನಮ್ಮ ಹತ್ರ ಏನಿದೆ? ಎಲ್ಲರೂ ಕೂಡ ಅನಂತವಾದಂತಹ ಆ ಚೈತನ್ಯ ಶಕ್ತಿಯಿಂದ ನಮಗೇನ್ ಬೇಕು ಅದು ಎಲ್ಲವನ್ನು ಕೂಡ ನಾವು ಪಡ್ಕೊಳ್ಬಹುದಾಗಿದೆ. ಅಂತ ಅದ್ಭುತವಾದಂತ ಒಂದು ಚೈತನ್ಯದ ಶಕ್ತಿ. ಈಗ ನಾವು ಅದಕ್ಕೆ ಅದು ಒಂದು ಸಣ್ಣ ಎಕ್ಸ್ಪೆರಿಮೆಂಟ್ ಅನ್ನ ಮಾಡೋಣ. ನಾವು ಎಲ್ಲರೂ ಕೂಡ ಈಗ ನಿಧಾನವಾಗಿ ಬೆನ್ನನ್ನ ನೇರವಾಗಿ ಇಟ್ಕೊಳ್ಳಿ, ಆರಾಮವಾಗಿ ಕೂತ್ಕೊಳ್ಳಿ, ಏನ್ ತಲೆ ಕೆಡ್ಸ್ಕೊಳ್ಳೋ ಹಾಗಿಲ್ಲ, ಆರಾಮವಾಗಿ ಕೂತ್ಕೊಳ್ಳಿ. ನಿಮ್ಮ ಎಲ್ಲ ಗಮನವನ್ನ ನೀವು ನಮ್ಮ ಉಸಿರಿನ ಕಡೆಗೆ ತಗೊಂಡ್ಬರೋಣ. ನಿಧಾನವಾಗಿ ಕಣ್ಣನ್ನ ಮುಚ್ಚಿ ಎಲ್ಲರೂ ಇವಾಗ ನಾವು 3 ಸಲ ಓಂಕಾರವನ್ನ ಚಾಂಟ್ ಮಾಡೋಣ. ಝೂಮ್ ಮೀಟಿಂಗ್ ಅಲ್ಲಿ ಮಾ ಅನ್ನೋ ಸೌಂಡು ತುಂಬಾ ಕೇಳಿಸೋದಿಲ್ಲ. ನಾನು ಅದನ್ನ ಪ್ರೊನೌನ್ಸ್ ಮಾಡ್ತಾ ಇದ್ದಾಗೆ ನೀವು ಸ್ವಲ್ಪ ಮಾ ಅನ್ನೋ ಉದ್ದವಾಗಿ ನೀವು 3 ಸಲ ಅದನ್ನ ಪ್ರೊನೌನ್ಸ್ ಮಾಡಿ. ಅದಾದ ನಂತರ ನಾವೇನ್ ಮಾಡೋಣ ಅಂದ್ರೆ, ಕೈಗಳನ್ನ ಈ ರೀತಿ ಚೆನ್ನಾಗಿ ಚಾರ್ಜ್ ಮಾಡೋಣ. ಈ ತರ ಉಜ್ಜೋದು, ಈ ತರ ಉಜ್ಜಿಬಿಟ್ಟು ನಾವೇನ್ ಮಾಡೋಣ ಅಂದ್ರೆ, ಪ್ರೋಸೆಸ್ ಹೇಳ್ಕೊಡ್ತಾ ಇದೀನಿ ನಿಮ್ಗೆ. ಉಜ್ಬಿಟ್ಟು ನೀವೇನ್ ಮಾಡಿ ಅಂದ್ರೆ, ನೀವೇನು ಮಾಡೋದಿಲ್ಲ, ಜಸ್ಟ್ ಇದನ್ನ ಕೈಗಳಲ್ಲಿ ನೋಡ್ತಾ ನೀವು, ಅಥವಾ ಕೈಗಳಲ್ಲಿ ಕಣ್ಣನ್ನ ಮುಚ್ಚಿ ನೀವು ಪ್ರಾರ್ಥನೆಯನ್ನ ಮಾಡಿ. ನಿಮ್ಗೆ ಯಾವ ದಿವ್ಯ ಶಕ್ತಿಗಳ ಮೇಲೆ ನಂಬಿಕೆ ಇದೆಯೋ,
ನಿಮ್ಗೆ ಯಾವ ದೇವರುಗಳ ಮೇಲೆ ನಂಬಿಕೆ ಇದೆಯೋ, ಗುರುಗಳ ಮೇಲೆ ನಂಬಿಕೆ ಇದೆಯೋ, ಅದು ಯಾರು ಇಲ್ಲ, ನಿಮ್ಮ ತಂದೆ ತಾಯಿಗಳು ಯಾರಿದ್ದಾರೆ ಅವ್ರನ್ನ ನೆನಪಿಸ್ಕೊಂಡು ನೀವಿರುವಂತಹ ಒಂದು ಶಕ್ತಿಯ ಚೈತನ್ಯವು ನನಗೆ ಅನುಭವ ಮಾಡಿ, ನಿಮ್ಮ ಇರುವಿಕೆಯನ್ನು ನಮಗೆ ತೋರಿಸಿ ಅಂತೇಳಿ ನೀವು ಪ್ರಾರ್ಥನೆಯನ್ನ ಮಾಡಿ ನಿಧಾನವಾಗಿ ಜೋಡಿಸ್ಕೊಂತೀರಾ. ಜೋಡಿಸ್ಕೊಂಡು ಕಿವಿ ಹತ್ರ ಈ ತರ ಇಟ್ಕೊಂಡು ಜಸ್ಟ್ ಇದನ್ನ ಹೀಗೆ ನಿಧಾನವಾಗಿ ಕಣ್ಣನ್ನ ಮುಚ್ಚಿ ಈ ಪ್ರೋಸೆಸ್ ಅನ್ನ ನೀವು ಮಾಡ್ತಾ ಬರ್ತೀರ. ಜಸ್ಟ್ ಈಗ ನಿಧಾನವಾಗಿ ನಿಧಾನವಾಗಿ ಎಷ್ಟು ನಿಧಾನವಾಗಿ ಆಗುತ್ತೋ ಅಷ್ಟು ನಿಧಾನವಾಗಿ ನಿಧಾನವಾಗಿ ನೀವು ನಿಮ್ಮ ಕೈಗಳನ್ನ ನೀವು ಈ ರೀತಿ ಮೇಲೆ 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 ತಗೊಂಡ್ ಬರ್ತಾ ಇರ್ತೀರ. ಆಗ ನಿಮ್ಗೆ ಒಂದು ಅನುಭವ ಅಂದ್ರೆ ನಿಮ್ಮ ಕೈಗಳಿಗೆ ಒಂದು ರೀತಿಯಾದಂತಹ ಅನುಭವಗಳು ನಿಮ್ಗೆ ಗೊತ್ತಾಗುತ್ತೆ. ಈಗ ಅದನ್ನ ನಾವು ಮಾಡೋಣ. ನಿಮ್ಮ ಅನುಭವಗಳನ್ನ ನನಗೆ ಶೇರ್ ಮಾಡ್ತೀರ. ನಿಧಾನವಾಗಿ ಕಣ್ಣನ್ನ ಮುಚ್ಕೊಳ್ಳಿ. ನಿಮ್ಮ ಎಲ್ಲ ಗಮನವನ್ನ ಉಸಿರಿನ ಕಡೆಗೆ ತಗೊಂಡ್ ಬನ್ನಿ. ಉಸಿರು ಒಳಗಡೆ ಬರ್ತಾ ಇದೆ, ಉಸಿರು ಹೊರಗಡೆ ಹೋಗ್ತಾ ಇದೆ. ಕಣ್ಣನ್ನ ಮುಚ್ಚಿ ಆ ಉಸಿರನ್ನ ನೋಡ್ತಾ ಬನ್ನಿ. ಮೂರು ಸಲ ನಾವೀಗ ಓಂ ಚಾಂಟನ್ನ ಮಾಡೋಣ. ಆ ಆ ಆ ಕೈಗಳನ್ನ ಚೆನ್ನಾಗಿ ಉಜ್ಜಿ ಚೆನ್ನಾಗಿ ಉಜ್ಜಿ ನಿಮ್ಗೆ ಯಾವ ದಿವ್ಯ ಶಕ್ತಿಗಳ ಮೇಲೆ ನಂಬಿಕೆ ಇದೆಯೋ, ಹೇ ದಿವ್ಯ ಶಕ್ತಿ, ಹೇ ಕುಲದೇವತೆ, ಹೇ ಪರಮಾತ್ಮ, ನಿಮ್ಮ ಇರುವಿಕೆಯನ್ನ ನನಗೆ ಅನುಭವಕ್ಕೆ ತೋರಿಸಿ. ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದ. ನಿಧಾನವಾಗಿ ನಿಮ್ಮ ಕೈಗಳನ್ನ ಕಿವಿ ಹತ್ರ ಇಟ್ಕೊಂಡು ಸ್ವಲ್ಪ ಕೈಗಳನ್ನ ಮೇಲೆ ಕೆಳಗಡೆ ಮೇಲ್ಗಡೆ ಕೆಳಗಡೆ ತಗೊಳ್ತಾ ಬನ್ನಿ. ಆಗ ನಿಮ್ಗೆ ಅನುಭವಕ್ಕೆ ಗೊತ್ತಾಗುತ್ತೆ. ಸ್ವಲ್ಪ ಮೇಲೆ ಕೆಳಗಡೆ ಮೇಲೆ ಸ್ವಲ್ಪ ನಾವೊಂದು ಬುಟ್ಟಿಯನ್ನ ಮೇಲ್ಗಡೆ ಇಟ್ಕೊಳ್ತೀವಲ್ಲ ನಾವು, ಆ ರೀತಿಯಲ್ಲಿ. ಗುಡ್ ಗುಡ್. ನಿಧಾನವಾಗಿ ಈಗ ಕೈಗಳನ್ನ ಕೆಳಗಡೆ ಇರಿಸಿ. ನಿಮ್ಮ ಅನುಭವಗಳನ್ನ ಶೇರ್ ಮಾಡಿ ಬಾ. ಮಂಜುಳಾ ಅವ್ರು ಹೇಳಿ. ನಮಸ್ತೆ. ಹರೇ ರಾಮ ಹರೇ ಕೃಷ್ಣ. ನಮಸ್ತೆ. ಹರೇ ರಾಮ ಹರೇ ಕೃಷ್ಣ. ಒಂಥರ ಸೆಳೆತ ಒಂದು ಆಯ್ತು. ಕೈ ಯಾರೋ ಹಿಡ್ಕೊಂಡಿದ್ದಾರೆ ಅನ್ನೋ ತರ. ಒಂಥರ ಕೈಯಲ್ಲಿ ನರಗಳಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗಿರೋ ತರ ಆ ತರ ಅನಿಸ್ತು. ಜುಮ್ ಜುಮ್ ಅಂತ ಇತ್ತ. ಲೈಟ್ ಆಗಿ ಅನಿಸ್ತು. ಹೌದು, ನೋಡಿದ್ರ. ಸೂಪರ್ ಸೂಪರ್, ಒಳ್ಳೆ ಎಕ್ಸ್ಪೀರಿಯನ್ಸ್ ನಿಮ್ದು.
ನೋಡಿ ಲೈಟ್ ರೂಪ ಆಗಿ ಅವರು ಅನ್ಸ್ತು. ನಿಮಗೆ, ಹಾ ನೋಡಿ ರೂಪ ಅವರು ನಿಮ್ಗೆ ಹೇಗೆ ಅನಿಸ್ತು? ನನಗೆ ತುಂಬಾ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಆಯ್ತು. ತುಂಬಾ ವೈಬ್ರೇಷನ್ ಜಾಸ್ತಿ ಇತ್ತು ಮೇಲೆ ಜಾಸ್ತಿ ಹೋಗ್ತಾ, ಆಯ್ತು. ಇಲ್ಲಿಂದಾನೇ ಸ್ಟಾರ್ಟ್ ಆದಾಗ ಮೇಲೆ ಹೋಗ್ತಾ ಹೋಗ್ತಾ ಜಾಸ್ತಿ ಆಯ್ತು. ಹ್ಮ್. ಆ, ತುಂಬಾನೇ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಆಯ್ತು. ಶಕ್ತಿ ಹೌದ್ರಾ? ಇದೆ ಅಂತ, ರೇಖಿ ಶಕ್ತಿ ತುಂಬಾ ನನ್ನನ್ನು ಅಪ್ಕೋತಾ ಇದ್ದಾಳೆ ಅಂತ ನನ್ನನ್ನು. ಥ್ಯಾಂಕ್ ಯು. ಅಂದ್ರೆ ಪ್ರಾರಂಭವಾಗಿ ನೋಡಿ, ಇನ್ನು ನೀವು ಯಾವುದೇ ಸಿಂಬಲ್ ಗಳನ್ನ ಕಲ್ತಿಲ್ಲ, ನಿಮ್ಗೇನು ಗೊತ್ತಿಲ್ಲ ಅಂತ ಹೇಳಿದ್ರೆ, ಆ ಪರಮಾತ್ಮನ ದಿವ್ಯ ಚೈತನ್ಯದ ಶಕ್ತಿ 24/365 days, 24/7/365 days ಅಂದ್ರೆ ನಿರಂತರವಾಗಿ ಆ ಪರಮಾತ್ಮನ ದಿವ್ಯ ಚೈತನ್ಯ ಶಕ್ತಿ ಸದಾ ಹರಿತಾ ಇದೆ. ಅದರ ಅನುಗ್ರಹ, ಅದರ ಆಶೀರ್ವಾದ ಸದಾ ನಮ್ಮ ಮೇಲಿದೆ. ಆದ್ರೆ ಅದನ್ನ ನೋಡುವಂತದ್ದು ದೃಷ್ಟಿ ನಮ್ಗಳಿಗೆ ಗೊತ್ತಾಗ್ತಾ ಇಲ್ಲ ಅಷ್ಟೇ. ನೋಡಿ ನಿಮ್ಗೆ ಗೊತ್ತಾಯ್ತೀಗ, ಏನಾದ್ರೂ ಮಾಡಿದ್ವ ನೋಡಿ, ನಿಮ್ಮ ಕೈಗಳಲ್ಲೇ ಆ ಶಕ್ತಿ ಇದೆ. ಈಗ ನಾನೇನಾದ್ರು ನಿಮ್ಗೆ ಹೇಳ್ಕೊಟ್ನ, ನಾನೇನಾರ ಮಾಡಿದ್ವಾ? ರೇಖಿ ಮಾತೇನು ಕಲ್ತ್ವ ನಾವು? ಏನು ಮಾಡಿಲ್ಲ ನಾವು. ಜಸ್ಟ್ ನಿಮ್ಗೆ ಯಾವ ದಿವ್ಯ ಶಕ್ತಿಗಳ ಮೇಲೆ ನಂಬಿಕೆ ಇದೆಯೋ ನಿಮ್ಮ ಶಕ್ತಿನ ನಮಗೆ ಅನುಭವಕ್ಕೆ ತಂದ್ಕೊಡಿ ಅಂತ ಪ್ರಾರ್ಥನೆ ಮಾಡಿದ್ವಿ ಅಷ್ಟೇ. ನಾವು ಇನ್ನೇನು ಮಾಡಿಲ್ಲ. ಅಂದ್ರೆ ನಮ್ಮ ಕೈಗಳಲ್ಲಿ ಆ ಆ ಬ್ರಹ್ಮಾಂಡದಲ್ಲಿ, ಆ ವಿಶ್ವಚೇತನದಲ್ಲಿ ಸದಾ ಆ ಶಕ್ತಿ ಇದೆ. ಅದು ನಿರಂತರವಾಗಿ ಹರಿತಾ ಇದೆ. ಅದನ್ನ ನೋಡುವಂತ ಒಂದು ದೃಷ್ಟಿಕೋನ ನಮ್ಗಳಿಗೆ ಪರಿವರ್ತನೆಯನ್ನ ಮಾಡ್ಕೊಳ್ಬೇಕು ಅಷ್ಟೇ, ಇನ್ನೇನಿಲ್ಲ. ನಾವು ಸದಾ ಯಾವಾಗ್ಲೂ ಕೂಡ ಆ ಪರಮಾತ್ಮನ ಜೊತೆಗೆ ನಾವು ಸಂಪರ್ಕವನ್ನ ಹೊಂದಿದ್ದೇವೆ. ಹೇಗೆ ಅಂತ ಹೇಳಿದ್ರೆ, ವಿದ್ಯುತ್ ಟ್ರಾನ್ಸ್ಮಿಟರ್ ಇದ್ದ ಹಾಗೆ. ಈಗ ನಮ್ಮ ಮನೆಗೆ ಕರೆಂಟ್ ಬರ್ಬೇಕು ಅಂತ ಹೇಳಿದ್ರೆ ಏನ್ ಮಾಡ್ತೀವಿ ನಾವು? ಒಂದು ದೊಡ್ಡದಾದಂತ ಟ್ರಾನ್ಸ್ಮಿಟರ್ ಇರುತ್ತೆ. ಆ ಟ್ರಾನ್ಸ್ಮಿಟರ್ ಮುಖಾಂತರ ನಾವೇನ್ ಮಾಡ್ತೀವಿ, ನಮ್ಮಲ್ಲಿ ಒಂದು ಜಸ್ಟ್ ಒಂದು ಸ್ವಿಚ್ ಅನ್ನ ಹಾಕಿದ ತಕ್ಷಣ ನಮ್ಗೆ ಬೆಳಕು ಬರುತ್ತೆ ಅಂತ ಹೇಳಿದ್ರೆ, ಅದ್ ಹೇಗೆ ಬರಕ್ ಸಾಧ್ಯ? ಅಂದ್ರೆ ಅದನ್ನ ನಾವೇನ್ ಮಾಡ್ತೀವಿ, ಕಂಬದಿಂದ ನಮ್ಮ ಮನೆಗೆ ತಗೊಳ್ತೀವಿ. ಕಂಬದಿಂದ ಎಲ್ಲಿಗೆ ಬಂದಿರುತ್ತೆ? ವೈರ್ ಬಂದಿರುತ್ತೆ. ವೈರಿಗಿಂದ ಎಲ್ಲಿಂದ ಬಂದಿರುತ್ತೆ? ಹೌದಲ್ವಾ? ನಮ್ಮ ಊರಿಗೆ ಬಂದಿರುವಂತ ಎಲ್ಲಿ ನಮ್ಗೆ ಆ ಒಂದು ಕರೆಂಟ್ ಇರುವಂತ ಒಂದು ಪವರ್ ಇರುವಂತ ಸ್ಟೇಷನ್ ಇರುತ್ತಲ್ಲ, ಪವರ್ ಸ್ಟೇಷನ್ ಇಂದ ಬರುತ್ತೆ. ಆ ಪವರ್ ಸ್ಟೇಷನ್ ಎಲ್ಲಿಂದ ಬರುತ್ತೆ? ವಿದ್ಯುತ್ ಟ್ರಾನ್ಸ್ಫಾರ್ಮೇಟರ್ ಗಳಿಂದ ಬರುತ್ತೆ ನಮ್ಗೆ. ಹೌದಲ್ವಾ? ಸೊ ಅಲ್ಲಿಂದ ಅಂತ ಹೇಳಿದ್ರೆ ಆ ಪರಮಾತ್ಮನ ದಿವ್ಯ ಚೈತನ್ಯ ಶಕ್ತಿ ಒಂದು ಟ್ರಾನ್ಸ್ಮಿಟರ್ ಇದ್ದಾಗೆ ಅದು ನಿರಂತರವಾಗಿ ಅಲ್ಲಿಂದ ಬರ್ತಾ ಇರುತ್ತೆ. ಜಸ್ಟ್ ನಾವೇನ್ ಮಾಡ್ಬೇಕು, ನಮ್ಮ ಮನೆಯ ಒಂದು ಸ್ವಿಚ್ ಅನ್ನ ನಾವು ಆನ್ ಮಾಡಿದ ತಕ್ಷಣ ಆ ಪ್ರಕಾಶ ಏನ್ ಮಾಡುತ್ತೆ, ನಮ್ಮ ಮನೆಯ ಕತ್ತಲೆ ಎಲ್ಲವನ್ನೂ ಕೂಡ ತೆಗೆದುಹಾಕುತ್ತೆ. ಹಾಗೆ ಆ ಪರಮಾತ್ಮನ ಜೊತೆಗೆ ನಾವು ಯಾವಾಗ ಸಂಪರ್ಕವನ್ನ ನಾವು ಬೆಳೆಸ್ಕೊಳ್ತೀವಿ, ಆ ಚೈತನ್ಯದೊಂದಿಗೆ ನಾವು ಯಾವಾಗ ಕನೆಕ್ಷನ್ ಆಗ್ತೀವಿ, ನಮ್ಮ ಅಂಧಕಾರಗಳೆಲ್ಲವೂ ಕೂಡ ಕಳೆದು ಏನಾಗುತ್ತೆ, ನಮ್ಗೆ ಪ್ರಕಾಶ ನಮ್ಮಲ್ಲಿ ಬರೋದಿಕ್ಕೆ ಪ್ರಾರಂಭ ಆಗುತ್ತೆ. ನೋಡಿ, ಇದು ರೇಖಿ ಅಂತಂದ್ರೆ ಏನು, ರೇಖಿ ಉಪಯೋಗ ಏನು, ರೇಖಿ ಯಾವ ರೀತಿ ನಮಗೆ ಸಹಾಯವನ್ನ ಮಾಡುತ್ತೆ ಅನ್ನೋದು ನಾವು ತಿಳ್ಕೊಂಡ್ವಿ ನಾವು. ಹಾಗಾದ್ರೆ ಈ ಕನೆಕ್ಷನ್ ಆಗ್ಬೇಕು ಅಂತ ನಾವೇನ್ ಮಾಡ್ಬೇಕು? ನಾವು ಏನು ಮಾಡುವಂಗಿಲ್ಲ. ಸ್ವಲ್ಪ ಸ್ವಲ್ಪ ಶಾಂತಿಯಿಂದ ಸಣ್ಣ ಅಂತ ಹೇಳಿದ್ರೆ, ಈ 9 ದಿನಗಳ ಕಾಲ ನಾವು ಒಂದೊಂದು ವಿಷಯಗಳನ್ನ ತಿಳ್ಕೊಳ್ತಾ ಬಂತು ಅಂತ ಹೇಳಿದ್ರೆ, ಯಾವ ರೀತಿ ನಾವು ಅದ್ರ ಜೊತೆಗೆ ನಾವು ಕನೆಕ್ಷನ್ ಆಗ್ಬಹುದು ಅನ್ನೋದು ನಮ್ಗೆ ಗೊತ್ತಾಗ್ತಾ ಬರುತ್ತೆ. ಹಾಗಾದ್ರೆ ಇದು ಹೇಗೆ ಹುಟ್ಟು ಬಂತು? ಇದು ಜಪಾನಿಂದ ಹೇಗ್ ಬಂತು ಈ ವಿದ್ಯೆ? ಪುನಃ ನಮ್ಮ ದೇಶದಲ್ಲಿ ಹೇಗೆ ಬಂತು ಅಂತ ಹೇಳಿದ್ರೆ, ಆ ಪರಮಾತ್ಮ ಏನ್ ಹೇಳ್ತಾನೆ ಹೇಳಿ ಭಗವದ್ಗೀತೆಯಲ್ಲಿ? ಸಂಭವಾಮಿ ಯುಗೆ ಯುಗೆ ಅಂತ ಹೇಳಿದ್ರೆ, ನಾನು ಮತ್ತೆ 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 ಧರ್ಮ ಸಂಸ್ಥಾಪನೆಗಾಗಿ ಮತ್ತೆ ಮತ್ತೆ ನಾನು ಹುಟ್ಟಿ ಬರ್ತೇನೆ ಅಂತ ಹೇಳಿದ ಹಾಗೆ, ಇದು ನಮ್ಮ ದೇಶದ ವಿದ್ಯೆ ಜಪಾನಿಗೆ ಹೋಗಿ ಜಪಾನಿಂದ ಪುನಃ ನಮ್ಮ ದೇಶಕ್ಕೆ ಬಂದಿದೆ. ಹೇಗೆ ಬಂತು ಇದು? ಯಾವ ರೀತಿ ಇದೊಂದು ವಿದ್ಯೆ ಜಪಾನಿಂದ ನಮ್ಗೆ ಹೇಗೆ ಬಂತು ಅಂತ ಹೇಳಿದ್ರೆ, ಜಪಾನಿನಲ್ಲಿ ಒಬ್ರು ಪ್ರೊಫೆಸರ್ ಇರ್ತಾರೆ, ಡಾಕ್ಟರ್ ಮಿಕಾವೋ ಉಸುಯಿ ಅಂತ ಹೇಳಿ. ಅವರು ರಿಸರ್ಚರ್ ಇರ್ತಾರೆ, ಬೌದ್ಧ ಭಿಕ್ಷುಗಳು ಕೂಡ ಆಗಿರ್ತಾರೆ, ಅವರು ಪ್ರೊಫೆಸರ್ ಆಗಿರ್ತಾರೆ. ಅವ್ರು ಏನ್ ಮಾಡ್ತಿರ್ತಾರೆ ಅಂದ್ರೆ, ಮಕ್ಳೆಲ್ಲರಿಗೂ ಕೂಡ ಅವರು ವಿದ್ಯೆಗಳನ್ನ ಹೇಳ್ಬೇಕಾದ್ರೆ ಆ ಮಕ್ಕಳ ಪ್ರಶ್ನೆಗಳ ಮುಖಾಂತರ ಕೇಳ್ತಾರೆ. ಅವರು ಯೇಸುವಿನ ಕೈಯಲ್ಲಿ ಚಮತ್ಕಾರಗಳು ಆಗುತ್ತಂತಲ್ಲ, 3 ರೊಟ್ಟಿ 10 ರೊಟ್ಟಿ ಆಗತ್ತಂತಲ್ಲ, ಎಲ್ಲರೂ ಅವ್ರ ಕೈಯನ್ನ ಇಟ್ಟಿದ ತಕ್ಷಣ ಆರೋಗ್ಯವಂತರಾಗ್ಬಿಡ್ತಾರಂತಲ್ಲ, ಈ ತರ ಮ್ಯಾಜಿಕ್ ಗಳೆಲ್ಲ ಆಗ್ತಾ ಇದೆಯಲ್ಲ, ಇದು ನಿಜಾನಾ ಅಂತ ಹೇಳಿ ಮಕ್ಕಳು ಪ್ರಶ್ನೆ ಕೇಳ್ತಾರೆ. ಒಂದು ಕುತೂಹಲ.
ಜಿಜ್ಞಾಸೆ ಇರುವಂತ ಒಂದು ಪ್ರಶ್ನೆಯನ್ನ ಮಕ್ಕಳು ಕೇಳ್ತಾರೆ. ಆಗ ಇವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಇದು ಯಾಕಂದ್ರೆ ಗ್ರಂಥಗಳಲ್ಲಿ ಎಲ್ಲರೂ ಕೂಡ ಫಾಲೋ ಮಾಡ್ತಾ ಇರೋದ್ರಿಂದ ಅವ್ರು ಏನ್ ಹೇಳ್ತಾರೆ, ಹೌದು ಅಂತ ಮಕ್ಕಳಿಗೆ ಹೇಳ್ತಾರೆ. ಆದ್ರೆ ಅವ್ರ ಒಳಗಡೆ ಇರುವಂತ ಏನಾಗುತ್ತೆ, ಒಂದು ಇದು ನಿಜನಾ ಇಲ್ವಾ, ಇದನ್ನ ಕಂಡುಹಿಡಿಬೇಕು ನಾನು, ಇದನ್ನ ಕಂಡುಕೊಳ್ಬೇಕು ನಾನು ಅಂತೇಳಿ ಆವತ್ತು ಅವ್ರು ಪ್ರಾರಂಭವನ್ನ ಮಾಡ್ತಾರೆ ಕಂಡುಕೊಳ್ಳೋದಿಕ್ಕೆ. ಎಲ್ಲ ಪುಸ್ತಕಗಳನ್ನಾಗ್ಬೋದು, ಎಲ್ಲ ದೊಡ್ಡ ದೊಡ್ಡಂತ ಮಹಾತ್ಮರಾಗಿರ್ಬೋದು, ಎಲ್ಲರ ಕಡೆನೂ ಕೂಡ ಅವು ಈ ವಿಷಯವನ್ನ ತಿಳ್ಕೊಳ್ಳೋದಿಕ್ಕೆ ಎಲ್ಲ ಕಡೆನೂ ಕೂಡ ಪಯಣಗಳನ್ನ ಮಾಡ್ತಾರೆ ಅವರು. ಆದ್ರೆ ಅವ್ರು ಎಲ್ಲಿಗೂ ಕೂಡ ಅವ್ರಿಗೆ ಒಂದು ಸರಿಯಾದಂತ ಮಾಹಿತಿಗಳು ಪುಸ್ತಕಗಳಲ್ಲಾಗ್ಲಿ ವ್ಯಕ್ತಿಗಳಿಂದಾಗ್ಲಿ ಸಿಗೋದಿಲ್ಲ ಅವ್ರಿಗೆ. ಆದ್ರೂ ಅವರು ತಮ್ಮ ಪ್ರಯತ್ನವನ್ನ ನಿಲ್ಸೋದಿಲ್ಲ, ಅಧ್ಯಯನವನ್ನ ಮಾಡ್ತಾನೆ ಇರ್ತಾರೆ. ಹಾಗೆ ಮಾಡ್ತಾ ಇರ್ಬೇಕಾದ್ರೆ ಒಂದು ದಿನ ಬೇಸರವಾಗಿ ತಮ್ಮ ಫ್ರೆಂಡ್ ಅಂತ ಹೇಳ್ತಾರೆ, ರಾಬರ್ಟ್ ಅಂತ ಹೇಳಿ, ಅವರು ಕೂಡ ತುಂಬಾ ಜ್ಞಾನವಂತರು. ಅವ್ರ ಹತ್ರ ಡಿಸ್ಕಸ್ ಮಾಡ್ತಾರೆ, ನನ್ಗೆ ಈ ತರ ಪ್ರಶ್ನೆಗೆ ಎಲ್ಲೂ ಈ ತರ ಮಕ್ಕಳು ಕೇಳಿದ್ರು, ನನಗೆ ಅದು ಉತ್ತರ ಬೇಕು, ನಂಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇಲ್ಲ, ತೃಪ್ತಿ ಆಗ್ತಾ ಇಲ್ಲ, ನಾನು ಅದನ್ನ ಕಂಡುಕೊಳ್ಬೇಕು ನಾನು ಅಂತೇಳಿ ಅವರು ಕೇಳಿದಾಗ ರಾಬರ್ಟ್ ಹೇಳ್ತಾರೆ, ನನಗೆ ಭಾರತ ದೇಶದಲ್ಲಿ ಇದರ ಮಾಹಿತಿಗಳು ನಿಮ್ಗೆ ತುಂಬಾ ಈಸಿಯಾಗಿ ಸಿಗಬಹುದು, ಒಮ್ಮೆ ನೀನ್ ಅಲ್ಲಿಗೆ ಹೋಗಿ ನೋಡ್ಬರ್ಬಾರ್ದ ನೀನು ಅಂತ ಹೇಳಿ ಹೇಳ್ತಾರೆ. ಸರಿ ಆಯ್ತು, ಇದು ಒಂದು ಪ್ರಯತ್ನ ಆಗ್ಲಿ ಅಂತ ಹೇಳಿ ಡಾಕ್ಟರ್ ಮಿಕಾ ಉಸರಿ ಅವರು ನಮ್ಮ ಈಗಿನ ಕಾಶಿ ವಾರಣಾಸಿಗೆ ಬರ್ತಾರೆ. ಅವರು ನಮ್ಮ ಭಾರತ ದೇಶಕ್ಕೆ ಅಲ್ಲಿ ಬಂದಾಗ ಅಲ್ಲಿ ಬೌದ್ಧ ಧರ್ಮದ ಕಮಲ ಸೂತ್ರ ಅಂತ ಹೇಳಿ ಒಂದು ಪುಸ್ತಕ ಸಿಗುತ್ತೆ, ಲೋಟಸ್ ಸೂತ್ರ ಅಂತ ಹೇಳಿ. ಆ ಪುಸ್ತಕವನ್ನ ಅವರು ಅಧ್ಯಯನವನ್ನ ಮಾಡ್ತಾರೆ. ಆಗ ಅವ್ರಿಗೆ ಅಧ್ಯಯನವನ್ನ ಮಾಡಿದಾಗ, ನಾವು ಧ್ಯಾನವನ್ನ ಮಾಡಿದ್ರೆ ಕೆಲವು ಪ್ರೋಸೆಸ್ ಗಳಿರುತ್ತಲ್ವಾ, ವಿಧಾನಗಳೆಲ್ಲ ಇರುತ್ತಲ್ಲ, ಆ ಗೌತಮ ಬುದ್ಧರು ಫಾಲೋ ಮಾಡಿದಂತ ವಿಧಾನಗಳೆಲ್ಲ ಇದೆಯಲ್ಲ, ಅದನ್ನ ನಾವು ಧ್ಯಾನವನ್ನ ನಾವು ಸಿದ್ಧಿಯನ್ನ ಮಾಡ್ಕೊಂಡ್ರೆ ಇದೆಲ್ಲವೂ ಕೂಡ ಸಾಧ್ಯ ಆಗತ್ತೆ. ನಮ್ಮ ಕೈಗಳಲ್ಲಿ ಆ ಒಂದು ದಿವ್ಯಮಯವಾದಂತ ಒಂದು ಶಕ್ತಿ ಸಿಗುತ್ತೆ ಅಂತೇಳಿ ಅವರಿಗೆ ಗೊತ್ತಾಗುತ್ತೆ. ಅದನ್ನ ಇಲ್ಲಿ ಅಧ್ಯಯನವನ್ನ ಮಾಡಿ ಸಂಪೂರ್ಣ ಮಾಹಿತಿಗಳನ್ನ ತಿಳ್ಕೊಂಡು ಹೋಗಿ ಅವರು ತಮ್ಮ ದೇಶಕ್ಕೆ ಮತ್ತೆ ಜಪಾನಿಗೆ ವಾಪಸ್ ಹೋಗಿ ಮೌಂಟ್ ಕುರಾಮ ಅಂತ ಹೇಳಿ ಅಲ್ಲಿ ಒಂದು ಪರ್ವತ ಇರುತ್ತೆ, ಅಲ್ಲಿ ಹೋಗಿ ಅವರು 21 ದಿನಗಳ ಕಾಲ ನಿರಂತರವಾಗಿ ಧ್ಯಾನವನ್ನ ಮಾಡ್ತಾರೆ. ಹೋಗ್ತಾರೆ ಅವರಲ್ಲಿಗೆ, ಏನಿಲ್ಲ 21 ಕಲ್ಲುಗಳನ್ನ ತಗೊಂಡು ಹೋಗ್ತಾರೆ ಅಲ್ಲಿಗೆ. ಯಾಕಂದ್ರೆ ಅಲ್ಲಿ ಊಟ ತಿಂಡಿ ನಿದ್ದೆ ಗಿದ್ದೆ ಏನು ಇರಲ್ಲ, ಬರೀ ಕಲ್ಲುಗಳನ್ನ ತಗೊಂಡು ದಿನವನ್ನ ಎಣಿಸೋದಿಕ್ಕೆ ಹೋಗ್ತಾರೆ. 1 ದಿನ ಆಗುತ್ತೆ, 2 ದಿನ ಆಗುತ್ತೆ, 3 ದಿನ ಆಗುತ್ತೆ, 4 ದಿನ ಆಗುತ್ತೆ, 10 ದಿನ, 15 ದಿನ, 20 ದಿನ. ಅವರಿಗೆ ಬಾಯಾರಿಕೆ, ಬಳಲಿಕೆ, ಸುಸ್ತು ದಿನ ದಿನ ಕಳೀತಾ ಕಳೀತಾ ಏನಾಗುತ್ತೆ ಹೇಳಿ ಅವರಿಗೆ, ಆದ್ರೂ ಕೂಡ ಅವರ ಪ್ರಯತ್ನವನ್ನ ಬಿಡೋದಿಲ್ಲ. ನಾನು ಇದೊಂದು ಕೊನೆ ದಿನ ಇದೆ, 20 ದಿನ ಆಗಿದೆ, 21 ದಿನ ಇದೆ, ನಾನು ನನ್ನ ಒಂದು ಧ್ಯಾನವನ್ನ ನಾನು ಮಾಡ್ಲೇಬೇಕು ಅಂತ ಹೇಳಿ ಅವರು ಧ್ಯಾನವನ್ನ 21ನೇ ದಿನ ಧ್ಯಾನವನ್ನ ಮಾಡ್ತಾ ಇರ್ತಾರೆ. ಆ ಧ್ಯಾನವನ್ನ ಮಾಡುವಾಗ ಅವ್ರಿಗೊಂದು ದಿವ್ಯಮಯವಾದಂತ ಒಂದು ಅನುಭವ ಆಗತ್ತೆ. ಅನುಭವ ಆದಾಗ ಅವರಿಗೆ ಅಲ್ಲಿ ಏನ್ ಆಗ್ತಾ ಇದೆ ಅನ್ನೋದೇ ಅವ್ರಿಗೆ ಗೊತ್ತಾಗೋದಿಲ್ಲ. ಅಂದ್ರೆ ಒಂದು ಉನ್ನತವಾದಂತ ಸ್ಥಿತಿನಲ್ಲಿ ಅವರು ತಲುಪ್ತಾರೆ. ಆ ನಂತರ ಅವ್ರು ಎಚ್ಚರಿಕೆಯಾಗಿ ನೋಡ್ತಾರೆ. ಆಗ್ಲೇ ಎಷ್ಟೋ ಸಮಯಗಳಾಗಿರುತ್ತೆ ಅವರಿಗೆ. ಆಗ ನೋಡ್ತಾರೆ, ಎದ್ದು ನೋಡಿದಾಗ ಶರೀರದಲ್ಲಿ ಬಳಲಿಕೆಯಾಗ್ಲಿ, ಬಾಯಾರಿಕೆಯಾಗ್ಲಿ, ಆ ಒಂದು ನಿಶಕ್ತಿ ಆಗ್ಲಿ ಯಾವುದು ಕೂಡ ಇರೋದಿಲ್ಲ ಅವರಿಗೆ. ಆ ಒಂದು ಧ್ಯಾನದಲ್ಲಿ ಆಗುವಂತ ಒಂದು ದಿವ್ಯಮಯವಾದಂತ ಚೈತನ್ಯವಾದಂತ ಒಂದು ಅದ್ಭುತವಾದಂತ ಆ ಸಮಾಧಿ ಸ್ಥಿತಿಯಲ್ಲಿ ಅವರು ಪಡೆದಂತ ಅನುಭವದಿಂದ, ಆ ಚೈತನ್ಯದಿಂದ ಅವರಲ್ಲಿ ಯಾವುದೇ ರೀತಿಯಾದಂತಹ ಬಳಲಿಕೆ, ಬಾಯಾರಿಕೆ, ಚೈತನ್ಯಶೀಲರಾಗಿರ್ತಾರೆ, ಉಲ್ಲಾಸವಾಗಿ ಉತ್ಸಾಹದಿಂದ ತುಂಬಿರ್ತಾರೆ ಅವರು. ಸೊ ಅಲ್ಲಿಂದ ಇಳಿದು ಬರ್ತಾ ಇರ್ತಾರೆ. ಬರ್ಬೇಕಾದ್ರೆ ಕಾಲಿಗೆ ಸ್ವಲ್ಪ ಏಟಾಗ್ಬಿಡುತ್ತೆ, ಬ್ಲಡ್ ಬರ್ತಾ ಇರುತ್ತೆ. ಆಗ ಅದನ್ನ ನೋಡ್ಬಿಟ್ಟು ಕ್ಲೀನ್ ಮಾಡೋಣ, ಅದನ್ನ ನೋಡೋಣ ಅಂತ ಅವ್ರು ಕೈ ಇಡ್ತಾರೆ. ಕೈ ಇಟ್ಟಿದ ತಕ್ಷಣ ಏನಾಗುತ್ತೆ, ಬ್ಲಡ್ ಕಡಿಮೆ ಆಗ್ಬಿಡುತ್ತೆ, ಬ್ಲಡ್ ನಿಲ್ಲುತ್ತೆ, ನೋವು ಕಡಿಮೆ ಆಗ್ಬಿಡುತ್ತೆ ಅವರಿಗೆ ಆಶ್ಚರ್ಯ ನೋಡಿ ಕೆಲವೊಮ್ಮೆ ಹೇಗಾಗತ್ತೆ ಅನ್ನೋದಿಕ್ಕೆ. ಅಲ್ಲಿಂದ ಬರ್ತಾರೆ, ಕೆಳಗಡೆ ಇಳಿದು ಬರ್ತಾರೆ, ಅಲ್ಲಿ ಹೋಟೆಲ್ ಇರುತ್ತೆ, ಹೋಟೆಲ್ಗೆ ಹೋಗ್ತಾರೆ, ತಮ್ಮ ಪರಿಸ್ಥಿತಿಗಳನ್ನ ಅವ್ನು ಹೇಳ್ತಾರೆ. ಅವಾಗ ಅವ್ರು ನಾ ಧ್ಯಾನ ಮಾಡ್ತೀವಿ ಅಂತ, ಆಗ ಅವ್ರು ಜ್ಯೂಸ್ ಕುಡೀರಿ ಅಂತ ಹೇಳ್ತಿರ್ತಾರೆ, ಲಿಕ್ವಿಡ್ ತಿನ್ಬೇಕು ನೀವು, ಸಾಲಿಡ್ ತಿನ್ಬೇಡಿ ಅಂತ ಹೇಳ್ತಾರೆ. ಸರಿ ಅಂದ್ಬಿಟ್ಟು ಅವ್ರು ಜ್ಯೂಸ್ ತಗೊಂಡ್ಬರ್ಕೆ ಅವ್ರ ಮಗಳು ತಗೊಂಡ್ಬರ್ತಾ ಇರ್ತಾಳೆ.
ಆ ಮಗಳು ಏನ್ ಮಾಡ್ತಾಳೆ, ಮುಖ ಎಲ್ಲ ಇಲ್ಲೆಲ್ಲ ಊದ್ಕೊಂಡ್ಬಿಟ್ಟಿರುತ್ತೆ, ಹಲ್ ನೋವು ಬಂದ್ಬಿಟ್ಟಿರುತ್ತೆ ಮಗುಗೆ. ಆಗ ಕೇಳ್ತಾರೆ ಏನಾಗಿದೆ ಈ ಮಗುಗೆ ಅಂದಾಗ, ಈ ತರ ಹಲ್ ನೋವು ಬಂದ್ಬಿಟ್ಟಿದೆ, ಏನ್ ಮಾಡೋದು ಅಂತ ಹೇಳಿ ಆ ಮಗು ತುಂಬಾ ಬೇಸರದಿಂದ ನೋಡ್ತಾ ಇರುತ್ತೆ. ಆಗ ಜಸ್ಟ್ ಅವ್ರ ಕೈಯನ್ನ ಈ ತರ ಮುಟ್ಟುತ್ತಾರೆ ಅಲ್ಲಿಗೆ, ನೋವಾಗಿದ್ಯಾ ಇಲ್ಲಿ ಅಂತ ಹೇಳಿ. ತಕ್ಷಣಕ್ಕೆ ನೋವು ವಾಸಿ ಆಗ್ಬಿಡುತ್ತೆ ಮಗುಗೆ. ಖುಷಿಯಿಂದ ಆಟ ಆಡ್ಕೊಂಡು ಮಗು ಆಟ ಆಡೋದಕ್ಕೆ ಹೊರಟೋಗುತ್ತೆ. ಅಲ್ಲಿಂದ ಇವ್ರು ಏನ್ ಮಾಡ್ತಾರೆ ಅಂದ್ರೆ, ಆ ಒಂದು ಚೈತನ್ಯ ಶಕ್ತಿ ಎಲ್ಲರಿಗೂ ಕೂಡ ಹೀಲಿಂಗ್ ಪವರ್, ಹೀಲಿಂಗ್ ಮಾಡುವಂತ, ಉಪಚಾರ ಮಾಡುವಂತ ಒಂದು ಚೈತನ್ಯ ಶಕ್ತಿ ಅವರಿಗೆ ಬಂದಿರುತ್ತೆ. ಅಲ್ಲಿಂದ ಅವರ ಯಾತ್ರೆಯನ್ನ ಎಲ್ಲರಿಗೂ ಕೂಡ ಈ ಒಂದು ವಿದ್ಯೆಯನ್ನ ಕಲಿಸ್ತಾ ದೊಡ್ಡದಾಗಿ ನೋಡಿ, ನಮ್ಮ ಭಾರತದಿಂದ ಹೋದಂತ ವಿದ್ಯೆ ಜಪಾನಿನ ಮುಖಾಂತರ ಬಂದು ಇವತ್ತು ನಾವು ಮತ್ತೆ ನಮ್ಮ ವಿದ್ಯೆಯನ್ನ ನಾವು ಕಲಿತಾ ಇದ್ದೀವಿ. ನೋಡಿ ಎಷ್ಟು ಸಂತೋಷ ಆಗುತ್ತೆ ಅಲ್ವಾ. ಹಿತ್ತಲ ಗಿಡ ಮದ್ದಲ್ಲ ಅಂದಂಗೆ ಅದರ ಬಗ್ಗೆ ನಮಗೂ ಅರಿವಿಲ್ಲ. ಹೊಸದಾಗಿ ಬಂದಾಗ ನಾವು ಕಲಿತೀವಿ. ಒಟ್ಟು ಹೊಸದಾಗಿ ಬರ್ಲಿ, ಯಾವುದರಾದ ರೂಪದಲ್ಲಿ ಬರ್ಲಿ, ಆದ್ರೆ ಮತ್ತೆ ನಾವು ಆ ಪರಮಾತ್ಮನನ್ನ, ಆ ಪರಮ ತತ್ವವನ್ನ ತಿಳ್ಕೊಳ್ಳುವಂತ ಒಂದು, ಕಾಣುವಂತ ಆ ಮಾರ್ಗದರ್ಶನವನ್ನ, ಗೈಡೆನ್ಸ್ ಅನ್ನ ಪಡೆದುಕೊಳ್ಳುವಂತ ಒಂದು ಸುಸಂದರ್ಭ ಇವತ್ತು ನಮ್ಮೆಲ್ಲರಿಗೂ ಸಿಕ್ಕಿದೆಯಲ್ಲ, ಅದಕ್ಕೆ ನಾವು ಎಷ್ಟು ಪುಣ್ಯವಂತರಾಗಿದ್ದೀವಿ. ಆ ಜ್ಞಾನವನ್ನ ತಿಳ್ಕೊಳ್ಳುವಂತ ಒಂದು ಸಮಯ ನಮ್ಗೆ ಇವಾಗ ಬಂದಿದೆ ಅಂತ ಹೇಳಿದ್ರೆ, ಅದಕ್ಕಿಂತ ಮತ್ತೊಂದು ಪರಿವರ್ತನೆ ಇನ್ನೇನ್ ಬೇಕು ನಮಗೆ. ಸೊ ಈ ರೀತಿಯಾಗಿ ಸಂಪೂರ್ಣವಾಗಿ ನಮ್ಗೆ ತುಂಬಾ ಸರಳವಾಗಿ ನಾನು ನಿಮ್ಗೆ ಹೇಳಿದ್ದೀನಿ, ನಿಮ್ಗೆ ಇಷ್ಟು ಸುಲಭವಾಗಿ ನಾವು ಆ ಒಂದು ವಿಷಯವನ್ನ ನಾವು ಆ ಒಂದು ವಿದ್ಯೆ ಮುಖಾಂತರ ನಾವು ತಿಳಿದುಕೊಳ್ಬಹುದಾಗಿದೆ. ಇದನ್ನೇ ರೇಖಿ ವಿದ್ಯೆ ಅಂತ ಹೇಳಿ, ಅಂದ್ರೆ ಸ್ಪರ್ಶ ಚಿಕಿತ್ಸೆ ಅಂತ ಹೇಳಿ ನಾವು ಇದನ್ನ ಕರಿತೀವಿ. ಸೊ ಈ ದಿನದಲ್ಲಿ ನಾವು ಇಷ್ಟು ವಿಷಯಗಳನ್ನ ಸಂಪೂರ್ಣವಾಗಿ ನೀವು ತಿಳ್ಕೊಂಡಿದ್ದೀವಿ. ನೆಕ್ಸ್ಟ್ ಮುಂದೆ ನಾಳಿನ ಕ್ಲಾಸ್ ಅಲ್ಲಿ ನಾವು ಇನ್ನು ಹೆಚ್ಚಿನ ಮಾಹಿತಿಗಳನ್ನ ನಾವು ತಿಳ್ಕೊಳ್ಳೋಣ. ಇದ್ರಲ್ಲಿ ಯಾರಿಗಾದ್ರೂ ಏನಾದ್ರು ಡೌಟ್ಸ್ ಗಳಿದೆಯಾ? ಸರಿ, ನಾನು ತುಂಬಾ ನಿಮ್ಮೆಲ್ಲರಿಗೂ ಕೂಡ ಅರ್ಥ ಆಗ್ಬೇಕು, ಈಸಿಯಾಗಿರ್ಬೇಕು ಅಂತೇಳಿ ದೊಡ್ಡ ಪದ